ಪ್ರಧಾನ್ ರಾಜೀನಾಮೆ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಧ್ವನಿ ದುರಹಂಕಾರಿ ಶಕ್ತಿಯ ಹೊಸ್ತಿಲು ತಲುಪಿದೆ. ದೇಶಾದ್ಯಂತ ಬೀದಿಗಳಲ್ಲಿ ಧ್ವನಿ ಎತ್ತಿದ ಲಕ್ಷಾಂತರ ಯುವಕರ ಗೆಲುವು ಇದು. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ, ವಿದ್ಯಾರ್ಥಿಗಳ ಪ್ರತಿಧ್ವನಿ ದುರಹಂಕಾರಿ ಶಕ್ತಿಯ ಹೊಸ್ತಿಲು ತಲುಪಿದೆ. ದೇಶಾದ್ಯಂತ ಬೀದಿಗಳಲ್ಲಿ ಧ್ವನಿ ಎತ್ತಿದ ಲಕ್ಷಾಂತರ ಯುವಕರ ಗೆಲುವಿದು. ಇದು ಸತ್ಯದ ಗೆಲುವು ಮತ್ತು ಮೋದಿಯವರ ಹಠಮಾರಿತನದ ಸೋಲು. ಮಕ್ಕಳನ್ನ ಕಳೆದುಕೊಂಡ ಎಲ್ಲಾ ಕುಟುಂಬಗಳ ಗೆಲುವು ಇದು ಅಂತ ಹೇಳಿ ಮಾತನಾಡಿದ್ದಾರೆ. ಸಂಸತ್ತಿನಿಂದ ಬೀದಿಗಳವರೆಗೆ ಧ್ವನಿ ಎತ್ತಿದ್ದ ವಿಪಕ್ಷದ ಗೆಲುವಿದು. ಈಗ ನಮ್ಮ ಯುವ ಪೀಳಿಗೆಗೆ ಕ್ಷಮೆಯಾಚಿಸುವುದು, ಕಠಿಣ ಕ್ರಮ ಕೈಗೊಳ್ಳುವ ಸರದಿ ಶ್ರೀ ಮೋದಿಯವರದ್ದು ಅಂತ ಖರ್ಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಸ್ ನೋಡಿ, ಈಗಾಗಲೇ ರಾಹುಲ್ ಗಾಂಧಿ ಅವರು ಮಾತಾಡೋದನ್ನ ಕೇಳಿಸ್ಕೊಂಡ್ವಿ. ದೇಶಾದ್ಯಂತ ಎಲ್ಲ ಕಡೆಯೂ ಕೂಡ ಯುವಕರು ಪ್ರತಿಭಟನೆಯನ್ನ ಮಾಡಿದ್ರು. ಇದು ಅವರ ಗೆಲುವು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ನಂತರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟ್ವೀಟ್ನ ಮುಖೇನ ಗಮನಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಪ್ರತಿಧ್ವನಿ ದುರಹಂಕಾರಿ ಶಕ್ತಿಯ ಹೊಸ್ತಿಲನ್ನ ತಲುಪಿದೆ. ದೇಶಾದ್ಯಂತ ಬೀದಿಗಳಲ್ಲಿ ಧ್ವನಿ ಎತ್ತಿದ ಲಕ್ಷಾಂತರ ಯುವಕರ ಗೆಲುವಿದು. ಇದು ಸತ್ಯದ ಗೆಲುವು ಮತ್ತು ಮೋದಿಯವರ ಹಠಮಾರಿತನದ ಸೋಲು. ಮಕ್ಕಳನ್ನ ಕಳೆದುಕೊಂಡ ಎಲ್ಲಾ ಕುಟುಂಬಗಳ ಗೆಲುವು ಇದು. ಸಂಸತ್ನಿಂದ ಬೀದಿಗಳವರೆಗೆ ಧ್ವನಿ ಎತ್ತಿದ್ದ ವಿಪಕ್ಷದ ಗೆಲುವಿದು. ಈಗ ನಮ್ಮ ಯುವ ಪೀಳಿಗೆಗೆ ಕ್ಷಮೆಯಾಚಿಸೋದು, ಕಠಿಣ ಕ್ರಮ ಕೈಗೊಳ್ಳುವ ಸರದಿ ಶ್ರೀ ಮೋದಿಯವರದ್ದು ಅಂತ ಖರ್ಗೆ ಅವರು ಟ್ವೀಟ್ ಮಾಡೋ ಮುಖೇನ ಇಲ್ಲಿ ತಿಳಿಸಿರೋದು ಈ ವಿಚಾರವನ್ನ. ಸೊ ಆ ನಿಟ್ಟಿನಲ್ಲಿ ವಿಪಕ್ಷಗಳು ಕೂಡ ಒಂದು ಲೆಕ್ಕದಲ್ಲಿ ಹೋರಾಟ ಮಾಡಿದ್ವು, ಅದರಲ್ಲಿ ಏನು ಅನುಮಾನ ಇಲ್ಲ. ಜನ್ಸಿಗಳ ಹೋರಾಟ ನಡೀತಾ ಇರುವಂತಹ ಸಂದರ್ಭದಲ್ಲಿನೇ ಅವರಿಗೆ ವಿಪಕ್ಷಗಳ ಸಾಥ್ ಕೊಟ್ಟಿದ್ರಿಂದಲೇ ಈ ಪ್ರತಿಭಟನೆ ಸಂಸತ್ತಿಗೆ ತಲುಪುವ ರೀತಿಯಾಗಾಯಿತು. ವಿಪಕ್ಷಗಳೇನಾದರೂ ಕಲಾಪದಲ್ಲಿ ಭಾಗಿಯಾಗಿ ಚರ್ಚೆಯಲ್ಲಿ ಭಾಗಿಯಾಗಿದ್ರೆ ಮೇ ಬಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಬಟ್ ದಿಟ್ಟವಾಗಿ ಹೋರಾಟವನ್ನ ಮಾಡಿದ್ರು ವಿಪಕ್ಷಗಳು ಕೂಡ. ಒಂದು ಕಡೆ ಯುವಕರು ಜಂತರ್ ಮಂತರ್ನಲ್ಲಿ ಕೂತ್ಕೊಂಡು ರಾತ್ರಿ ಹಗಲು ಅಂತ ಹೇಳಿದ್ರೆ ಪ್ರತಿಭಟನೆಯನ್ನ ನಡೆಸಿದ್ರೆ, ಮತ್ತೊಂದು ಕಡೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಸಂಸತ್ನಿಂದಲೇ ಮಾಡೋದಕ್ಕೆ ಶುರು ಮಾಡಿದ್ರು ವಿಪಕ್ಷಗಳು. ಸೊ ಹಾಗಾಗಿ ಇದು ಇಷ್ಟು ಬೇಗ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿರೋದು. ಸೊ ಆ ನಿಟ್ಟಿನಲ್ಲಿ ಇಡೀ ದೇಶದ ಯುವಕರ ಗೆಲುವು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಅಂದ್ರೆ ಟ್ವೀಟ್ ಮಾಡುವ ಮುಖೇನ ತಮ್ಮ ಪ್ರತಿಕ್ರಿಯೆ ತಿಳಿಸಿದ್ದಾರೆ ಎಐಸಿಸಿ ಅಧ್ಯಕ್ಷರು.